ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತಮ್ಮ? ಯಜಮಾನ್ರೆ, ಅನ್ಯಾಯ ಆಗೋಗಿದೆ. ಏನಾಯ್ತಮ್ಮ? ಏನಾಯ್ತು ಹೇಳು. ಯಜಮಾನ್ರೆ, ತಪ್ಪು ನಡೆದೋಗಿದೆ ಯಜಮಾನ್ರೆ. ನಿಮ್ ಕುಟುಂಬಕ್ಕೆ ತುಂಬಾ ದೊಡ್ಡ ಅನ್ಯಾಯ ಆಗೋಗಿದೆ. ಏನ್ ನಡೀತು ಅಂತ ಹೇಳಮ್ಮ. ಯಜಮಾನ್ರೆ, ದೇವಾಂಶಣ್ಣ ಅಮಾಯಕರು ಯಜಮಾನ್ರೆ. ಎಲ್ರೂ ಸೇರಿ ಅವ್ರ ಮೇಲೆ ಅಪವಾದ ಹಾಕಿದ್ದಾರೆ. ನನ್ ಗಂಡಂಗೆ ಯಾರೋ ದುಡ್ಡು ಕೊಟ್ಟು ಅವ್ರಿದ್ದಿದ್ ಕೋಣೆ ಚಿಲ್ಕ ಹಾಕ್ಸಿದ್ದಾರೆ. ದೇವಾಂಶಣ್ಣ ಯಾವ ತಪ್ಪು ಮಾಡಿಲ್ಲ. ಸುಮ್ನೆ ಅವ್ರ ಮೇಲೆ ಅಪವಾದ ಹೊರಿಸಿದ್ದಾರೆ. ನಿಮ್ ಮಗ ತಪ್ಪು ಮಾಡಿದ್ದಾರೆ ಅಂದ ತಕ್ಷಣ ನೀವದನ್ನ ಹೇಗ್ ನಂಬಿದ್ರಿ? ದೇವಾಂಶಣ್ಣ ಅಮಾಯಕರು ಯಜಮಾನ್ರೆ. अग्निहोत्रात्मने हृदयाय नमः। ಏನ್ ದೊಡ್ಡಪ್ಪ ಇದು? ದೇವಾಂಶ್ಗೆ ಅರ್ಹತೆ ಇಲ್ಲ ಅಂದಿದ್ರಲ್ಲ? ಹೌದು, ನನ್ನ ಮಗನ್ಗೆ ಅರ್ಹತೆ ಇಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಕಣ್ಣು ಕಾಣಿಸೋದೆಲ್ಲ ನಿಜ ಅಲ್ಲ, ಕಾಣದೇ ಇರೋದೆಲ್ಲ ಸುಳ್ಳು ಕೂಡ ಅಲ್ಲ. ನನ್ನ ಮಗ ಬಂಗಾರ ಕಣೋ. ಯಾರೋ ಎರಚಿದ ಮಂಕುಬೂದಿಯಿಂದ ಸತ್ಯ ಏನು ಅಂತ ಗೊತ್ತಾಗ್ಲಿಲ್ಲ. ಯಾವ ತಪ್ಪನ್ನು ಮಾಡದೇ ಇರೋನ್ನ, ಇಷ್ಟು ದೊಡ್ಡ ಮನ್ಸಿರೋನ್ನ, ಅರ್ಹತೆ ಇಲ್ದೇ ಇರೋನು ಅಂತ ಸಂಶಯ ಪಟ್ಟಿದ್ದೆ. ಆದ್ರೆ ನಿನಗಿಂತ ಹೆಚ್ಚಿನ ಅರ್ಹತೆ ಅವನಿಗಿದೆ. ಅವನಿಗಿರೋ ಅರ್ಹತೆ ಯಾರಿಗೂ ಇಲ್ಲ ಇಲ್ಲಿ.
ಇವನು ನನ್ನ ಮಗ, ಇವನ್ಗೇನ್ ಕಮ್ಮಿ? ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡೆ ಹೊರತು ಮಾನಸಿಕವಾಗಿ ಎಷ್ಟು ಹಿಂಸೆ ಪಟ್ಟ ಇವನು ಅಂತ ನನಗೆ ತಿಳ್ಕೊಳಕ್ಕಾಗ್ಲಿಲ್ಲ. ನನಗೆಲ್ಲ ಗೊತ್ತಾಗ್ಬಿಡ್ತು ಮಗನೇ. ಇದಕ್ಕೆಲ್ಲ ಯಾರ್ ಕಾರಣ ಅನ್ನೋ ವಿಷಯ ಕೂಡ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇಷ್ಟು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಅದನ್ನು ಮಾತಾಡೋದು ಅನವಶ್ಯಕ. ಆದರೆ ನಾನ್ ಯಾರನ್ನು ಬಿಡೋದಿಲ್ಲ. ಅದೆಲ್ಲ ಆಮೇಲೆ. ನನ್ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ರುಜುವಾತಾಯ್ತು. ಅಷ್ಟು ಸಾಕು ರೀ, ಅಷ್ಟು ಸಾಕು. ಸಾಲ್ದು ಕೌಸಲ್ಯ. ಇದನ್ನ ಮೀರ್ಸೋ ಅಂತ ಇನ್ನೊಂದು ಮುಖ್ಯವಾದ ವಿಷಯನ ನಾನು ನಿಮಗೆ ತಿಳಿಸ್ಬೇಕು. ಕೆಲವರಿಗೆ ಆ ವಿಷಯ ಜೀರ್ಣಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ರೆ ಈ ವಂಶಕ್ಕೋಸ್ಕರ, ಮನೆಯವರೆಲ್ಲರ ಸಂತೋಷಕ್ಕೋಸ್ಕರ ನಾನೀಗ ಸತ್ಯನ ಹೇಳಲೇಬೇಕು. ಹೇಳಿ ಇನ್ಸ್ಪೆಕ್ಟ್ರೆ. ಅಬ್ಬಾ, ಫೋನ್ ಎತ್ತಿದ್ರಲ್ಲ. ನಾನು ನಿಮ್ಮ ಮನೆ ಹತ್ರ ಹೋಗಿದ್ದೆ. ನಿಮಗೆ ತುಂಬ ಅನ್ಯಾಯ ಆಗ್ತಿದೆ ದಶರಥರಾಮ್ ಅವರೇ. ಏನು ಹೇಳ್ತಾ ಇದ್ದೀರಾ? ಶ್ರೇಯಾ ನಿಮ್ಮ ಸೊಸೆ ಅಲ್ಲ. ತಾಳಿ ಕಟ್ಟಬೇಕಾದ್ರೆ ಅವಳು ಹಸೆಮಣೆ ಮೇಲೆ ಇರಲಿಲ್ಲ. ಏನು ಹೇಳ್ತಾ ಇದ್ದೀರಾ? ಹೌದು ಸರ್. ನಿಮ್ಮ ಸೊಸೆ ಯಾರು ಅಂತ ಗೊತ್ತಾ? ನೀನ್ ನನ್ನ ಮಗನ ಪ್ರಾಣನ ಕಾಪಾಡೋದಕ್ಕೆ ನಿನ್ನ ಪ್ರಾಣ ಲೆಕ್ಕಿಸದೆ ಹೋಗಿದ್ ನೋಡಿ ನಿನ್ ತಂಗಿಗೋಸ್ಕರ ಅಂತ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆರೋಪ ನಿನ್ ಮೇಲೆ ಹೊರಿಸಿದ್ರು ಮೌನವಾಗಿದ್ದಿದ್ ನೋಡಿ ತಾಳ್ಮೆ ಅಂತ ಅನ್ಕೊಂಡೆ. ಆದ್ರೆ ಕೌಸಲ್ಯ, ನಿನಗೆ ಈ ವಿಷಯ ಗೊತ್ತಾಗ್ಬೇಕು. ಅಮ್ಮ, ಕೇಳಿಸ್ಕೊಳ್ತಾ ಇದ್ಯಾ? ಮಗನೇ ದೇವಾಂಶ್, ನೀನು ಇದನ್ನು ಕೇಳಿಸ್ಕೋಬೇಕು. ನಿನ್ನ ಕಣ್ಣಲ್ಲಿ ಸಂತೋಷ ನೋಡ್ಬೇಕು. ನೀನ್ 100 ಕಾಲ ಅದೇ ಸಂತೋಷದಿಂದ ಬದುಕಬೇಕು. ಅಮ್ಮ ಹೇಳು. ಏನಾಯ್ತು ಬಿಗ್ರೆ? ಅಯ್ಯೋ ಯಜಮಾನ್ರೆ, ಯಜಮಾನ್ರೆ ಏನಾಯ್ತು ಯಜಮಾನ್ರೆ? ಅಪ್ಪ ಅಪ್ಪ ಏನಾಯ್ತಪ್ಪ? ಅಣ್ಣ, ಏನಾಯ್ತು ನಿನಗೆ? ಅಪ್ಪ ಏನಾಗ್ತದೆ ನಿಮ್ಗೆ? ಅಪ್ಪ ಅಪ್ಪ ಏನಾಯ್ತಪ್ಪ? ಅಣ್ಣ ಅಣ್ಣ, ಅಪ್ಪ ಏನಾಯ್ತಣ್ಣ? ಏನಾದ್ರೂ ಹೇಳಿ ಮಾವ. ಅಪ್ಪ 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 ಏನಾಯ್ತಪ್ಪ? ಏನಾಯ್ತು ನಿನಗೆ? ಅಣ್ಣ, ಏನಾಗ್ತಿದೆ? ಏನಾಯ್ತಣ್ಣ?
ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ ಏನು ಅಂದ್ರೆ ಏನಾಯ್ತು ಮಾವ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಬಂದ್ರು. ಅಪ್ಪ ಅಪ್ಪ ಏನಾಗ್ತಿದೆ ಅಪ್ಪ ನಿಮ್ಗೆ? ಇವನು ತಿಲಕ ಹಚ್ಚೋಕ್ಕೂ ಮುಂಚೆನೆ ಸತ್ತು ಹೋಗಿದ್ರೆ ಜವಾಬ್ದಾರಿ ಯಾರಿಗೂ ಸಿಗ್ದೇನೆ ಹಾಗೇನೆ ಉಳಿದು ಹೋಗಿರೋದು. ಆಮೇಲೆ ಹೇಗಾದ್ರೂ ನಾನು ನನ್ನ ಸ್ವಂತ ಮಾಡ್ಕೋತಿದ್ದೆ. ಆದ್ರೆ ಕೊನೆಗಳಿಗೆಲ್ಲಿ ಈ ಮುದುಕ ಯಾಕೆ ಹೀಗೆ ಮಾಡ್ದ? ರಂಗ ಕಾರ್ ತೆಗಿ. ಸರಿಣ ಅಪ್ಪ. ಹೌದು, ನಿಜ ಇವತ್ತು ಗೊತ್ತಾಗಿದ್ರಿಂದ ಅವನ ಮಗನಿಗೆ ತಿಲಕ ಹಚ್ದ. ಆದ್ರೆ ಅಗ್ರಿಮೆಂಟಲ್ಲಿ ನನ್ನ ಹೆಸರೇ ಇದೆಯಲ್ಲ, ಅಷ್ಟು ಸಾಕು ನನಗೆ. ಅಪ್ಪ, ಏನಪ್ಪ ಇದು? ರಾತ್ರಿ ನೀವು ನನ್ನ ಹೆಸರೇ ಬರ್ದಿದ್ರಿ ಅಲ್ವಾ? ದೇವಾಂಶ್ ಹೆಸರು ಹೇಗೆ ಬಂತು? ಹೌದಾ? ತೋರ್ಸು. ಹೌದು, ದೇವಾಂಶ್ ಹೆಸರು ಇದೆ. ನಾನು ನಿನ್ನ ಹೆಸರು ಬರ್ದಿದ್ದೆ. ಹೇಗೆ ಬದಲಾಯಿತು? ಯಾವಾಗ ಬದಲಾಯಿತು? ಕಾಯ ವಾಚ ಮನಸ ವಂಶ ಪಾರಂಪರ್ಯವಾಗಿ ಬರ್ತಾ ಇರೋ ನನ್ನ ಎಲ್ಲ ಜವಾಬ್ದಾರಿಗಳನ್ನ ಚಿರಂಜೀವಿ ವಾಲಿಗೆ ಕೊಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ. ಎಲ್ಲ ವಿಚಿತ್ರವಾಗಿದೆಯಲ್ಲ. ಹೆಸರಾಗಿ ಬದಲಾಯಿತು? ಏನೋ ನಡೆದಿದೆ ಅಪ್ಪ. ಎಲ್ಲನೂ ಕೊಟ್ಟಂಗೆ ಮಾಡಿ ಮತ್ತೆ ನಮಗೆ ಮೋಸ ಮಾಡಿಬಿಟ್ರು. ಏನ್ ಮಾಡೋಕ್ಕಾಗತ್ತಪ್ಪ? ಯಾವುದಕ್ಕಾದ್ರೂ ಅದೃಷ್ಟ ಇರಬೇಕು. ಚಿರಂಜೀವಿ ವಾಲಿಗೆ ಕೊಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ. ಅಪ್ಪ 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 ಏನಾದ್ರೂ ಮಾತಾಡಿ, ಏನಾದ್ರೂ ಮಾತಾಡಿ. ದಶರಥ, ದಶರಥ. ಅಪ್ಪ
ಗುರುಗಳು ಹೀಗೆಲ್ಲ ಆಗ್ಬೋದು ಅಂತ ಅವತ್ತೇ ಎಚ್ಚರಿಕೆ ಕೊಟ್ರೋ ಇಲ್ವೋ, ಅಷ್ಟರಲ್ಲೇ ಇದೆಲ್ಲ ಆಗೋಯ್ತು. ಏನಾಗುತ್ತೋ ಅಂತ ಭಯ ಆಗ್ತದೆ ಅತ್ತೆ. ಸಮಾಧಾನ ಮಾಡ್ಕೊ, ನನ್ನ ಮಗನಿಗೇನೂ ಆಗಲ್ಲ. ಅವನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಅಣ್ಣ ಎಷ್ಟೋ ಜನರ ಜೀವನ ಉದ್ಧಾರ ಮಾಡಿದಾನ ಅತಿಗೆ. ಅವರ ಆಶೀರ್ವಾದ ಅಣ್ಣನಿಗೆ ಶ್ರೀರಾಮ ರಕ್ಷೆ. ಅಪ್ಪ, ಸ್ವಲ್ಪ ಈ ಕಡೆ ಬರ್ತೀರಾ? ದೊಡ್ಡಪ್ಪನ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಅಪ್ಪ. ಡಾಕ್ಟರ್ ಹತ್ರ ಮಾತಾಡೋಣ ಬಾ. ಬಾಪ್ಪ. पातालनभस्थलान्तर्भुवन ब्रह्माण्डमाविस्फुरत् ज्योतिष्पाटिका. ಡಾಕ್ಟರ್ ಹತ್ರ ಮಾತಾಡ್ಬೇಕು ಅಂತ ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಡಾಕ್ಟರ್ ಹತ್ರ ಮಾತಾಡ್ತೀಯಾ? ಆ ಮುದ್ಗನ್ ಮೇಲೆ ಅಷ್ಟೊಂದು ಪ್ರೀತಿ ಬಂದ್ಬಿಡ್ತಾ ನಿಂಗೆ? ಹೋಗಿ ನೀನೇ ಆಪರೇಷನ್ ಮಾಡ್ಬೇಕಿತ್ತು ತಾನೆ? ಏನಾಯ್ತು ನಿನ್ಗೆ? ನಿನ್ಗೇನಾಗಿದೆ ಮೊದ್ಲು ಹೇಳು. ನನಗೆ ಸಿಗ್ಬೇಕಾಗಿದ್ದ ಅಧಿಕಾರ ಕೊನೆ ಕ್ಷಣದಲ್ಲಿ ಹೇಗೆ ಕೈ ತಪ್ಪೋಯ್ತು ಅಂತ ನಾನು ತಲೆ ಕೆಡ್ಸ್ಕೊತಾ ಇದ್ರೆ ನಿನ್ ಸಮಾಧಾನ ಮಾಡಕ್ ನೋಡ್ತಾ ಇದೀಯಾ?